ಬಿಗ್ ಬಾಸ್ ಆದ್ಮೇಲೆ ಆ ಒಂದು ವರ್ಷ ಹ್ಮ್. ಪ್ರಾಜೆಕ್ಟ್ಗಳು ಕ್ಯಾನ್ಸಲ್ ಆಗ್ತಾ ಇತ್ತು. ಯಾವ್ದೋ ಇದ್ ಮಾಡ್ಬೇಕಾಯ್ತು, ಅದ್ ನಿಂತೋಯ್ತು. ಹ್ಮ್. ಇನ್ನೊಂದ್ ಯಾವ್ದೋ ಪ್ರಾಜೆಕ್ಟ್ ಮೇಲೆ ಒಂದ್ 6-7 ತಿಂಗಳು ಕೆಲಸ ಮಾಡಿ ಅದಾದ್ಮೇಲೆ ನಿಂತೋಯ್ತು. ಹ್ಮ್. ಆ ಡಿಸೆಂಬರ್ ವಾಸ್ ವೆರಿ ವೆರಿ ಬ್ಯಾಡ್. ಹ್ಮ್. ಡಿಸೆಂಬರ್ ಅಲ್ಲಿ 2024 ಅಲ್ಲ, ನನ್ನ ಲೈಫಲ್ಲಿ ಏನ್ ಆಗ್ತಾ ಇದೆ ಆಲ್ಮೋಸ್ಟ್ ಝೀರೋಗ್ ಬಂದಿದ್ದೆ ನಾನು. ಹ್ಮ್. ಎಲ್ಲಾ ವಿಚಾರದಲ್ಲಿ, ಪರ್ಸನಲ್ ವಿಚಾರದಲ್ಲಿ, ಫೈನಾನ್ಷಿಯಲ್ ವಿಚಾರದಲ್ಲಿ, ಕರಿಯರ್ ಇದ್ರಲ್ಲಿ ಅಷ್ಟು ಇದ್ರಲ್ಲಿ ಎಲ್ಲೂ ಕಾಣಿಸ್ಕೊಂಡಿರ್ಲಿಲ್ಲ ನಾನು. ಅಂದ್ರೆ ಇನ್ನೇನು ಆಲ್ಮೋಸ್ಟ್ ಅಂದ್ರೆ ಒಂದೊಂದ್ಸತಿ ನಮ್ ಸುತ್ತಮುತ್ತ ನೆಗೆಟಿವ್ ಇರೋರು ಇರ್ತಾರೆ. ಹ್ಮ್. ಅಂದ್ರೆ ಇವನ್ ಕರಿಯರ್ ಆಲ್ಮೋಸ್ಟ್ ಮುಗ್ದೆ ಹೋಯ್ತು ಅನ್ನೋ ರೇಂಜಿಗೆ ಇತ್ತು. ಹ್ಮ್. ಬಟ್ ಅವಾಗ ಇಟ್ ವಾಸ್ ವೆರಿ ಡಾರ್ಕ್. ಬಟ್ ಐ ಸ್ಟಿಲ್ ರಿಮೆಂಬರ್ ಅವಾಗ ಪ್ರೇಯಿಂಗ್ ಟು ಗಾಡ್, ಏನೋ ಒಂದ್ ಮಾಡು, ಐ ವಾಂಟ್ ಗೆಟ್ ಔಟ್ ಆಫ್ ಹಿಯರ್, ನಂಗೆ ಒಂದು ಸಣ್ಣ ರೇ ಆಫ್ ಹೋಪ್ ಕೊಡು ಅಂತ. ಅಂಡ್ ಗಾಡ್ ಹಸ್ ಬಿನ್ ವೆರಿ ಕೈಂಡ್ ಆಫ್ಟರ್ ದಟ್. ಅದಾದ್ಮೇಲೆ ಎಲ್ಲ ಚೆನ್ನಾಗೋಯ್ತು. ಅಂಡ್ ಬಾಯ್ಸ್ ವರ್ಸಸ್ ಗರ್ಲ್ಸ್ ಆಯ್ತು, ಒಂದಷ್ಟು ಪ್ರಾಜೆಕ್ಟ್ಸ್ ಆಯ್ತು. ಸೊ ಐ ಆಮ್ ವೆರಿ ಹ್ಯಾಪಿ.